ಸಂಸ್ಕಾರವಿಲ್ಲದ ಶಿಕ್ಷಣ, ವಿನಯವಿಲ್ಲದ ಜ್ಞಾನ, ಮಾನವೀಯತೆಯೇ ಇಲ್ಲದ ವಿಜ್ಞಾನ, ತತ್ವವಿಲ್ಲದ ರಾಜಕಾರಣ, ನೀತಿ ಇಲ್ಲದ ವ್ಯಾಪಾರ ಇವುಗಳಿಂದ ಅಪಾಯ ನಿಶ್ಚಿತ. ಆಚಾರ್ಯ ಚಾಣಕ್ಯ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಇಲ್ಲಿವರೆಗಿನ ಕ್ಲಾಸ್ಗಳಲ್ಲಿ ನಾವು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿರೋ ಇಂಟ್ರೊಡಕ್ಷನ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು, ವರ್ನರ್ಸ್ ಥಿಯರಿ ಬಗ್ಗೆ ಕಲ್ತ್ಕೊಂಡ್ವಿ, ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಹಾಗೂ ಲಿಗ್ಯಾಂಡ್ಸ್ಗಳ ಬಗ್ಗೆ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಈ ದಿನದ ಕ್ಲಾಸ್ನಲ್ಲಿ ಮೇನ್ ಆಗಿ ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ಯಾವ್ಯಾವ ರೀತಿಯಾದ ಕಾಂಪ್ಲೆಕ್ಸ್ಗಳಿದೆ, ಲೈಕ್ ಕ್ಯಾಟಯಾನಿಕ್ ಮತ್ತು ಆನಿಯಾನಿಕ್ ಕಾಂಪ್ಲೆಕ್ಸ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ನ ಹೇಗೆ ನಾವು ನೇಮ್ ಮಾಡ್ತಾ ಹೋಗೋದು ಅನ್ನೋದು ಈ ದಿನದ ವಿಷಯ. ನಿಮಗೆ ಗೊತ್ತಿರೋ ಹಾಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನಲ್ಲಿ ಒಂದು ಸೆಂಟ್ರಲ್ ಆಟಮ್ ಇರುತ್ತೆ ಹಾಗೂ ಒಂದಕ್ಕಿಂತ ಹೆಚ್ಚು ಲಿಗ್ಯಾಂಡ್ಸ್ಗಳಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗೂ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನಲ್ಲಿ ಚಾರ್ಜ್ ಇರಬಹುದು ಅಥವಾ ಇರದೇನೂ ಇರಬಹುದು. ಸೊ ಡಿಪೆಂಡಿಂಗ್ ಆನ್ ವೆದರ್ ದ ಕಾಂಪ್ಲೆಕ್ಸ್ ಹಸ್ ಗಾಟ್ ಚಾರ್ಜ್ ಆರ್ ನಾಟ್, ಈ ಕಾಂಪ್ಲೆಕ್ಸಸ್ನ ನಾವು ಕ್ಯಾಟಯಾನಿಕ್, ನ್ಯೂಟ್ರಲ್, ಆನಿಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಥವಾ ಕ್ಲಾಸಿಫಿಕೇಶನ್ ಮಾಡಬಹುದು. ಎರಡು ರೀತಿಯಾದ ಕಾಂಪ್ಲೆಕ್ಸಸ್ ಇದ್ದರೆ, ಒಂದು ಕ್ಯಾಟಯಾನ್ ಫಾಲೋಡ್ ಬೈ ಆನಿಯಾನ್ ಕಾಂಪ್ಲೆಕ್ಸಸ್ ಇದ್ದರೆ ಅದನ್ನು ಕ್ಯಾಟಯಾನಿಕ್ ಆ್ಯಂಡ್ ಆನಿಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸೊ ಈ ಕ್ಲಾಸಿಫಿಕೇಶನ್ ಯಾವ ರೀತಿಯಾಗಿ ಮಾಡಿದ್ದಾರೆ, ಡಿಪೆಂಡಿಂಗ್ ಆನ್ ದ ಚಾರ್ಜ್ ಆಫ್ ದಿ ಕಾಂಪ್ಲೆಕ್ಸ್. ನಾಮನ್ಕ್ಲೇಚರ್ನಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಕಾಂಪ್ಲೆಕ್ಸಸ್ನ ಕಲಿತಾ ಹೋದ ಹಾಗೆ ನೀವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು, ವೆದರ್ ಇಟ್ ಈಸ್ ಕ್ಯಾಟಯಾನಿಕ್, ನ್ಯೂಟ್ರಲ್ ಅಥವಾ ಆನಿಯಾನಿಕ್ ಕಾಂಪ್ಲೆಕ್ಸ್ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ತಗೊಂಡಿರೋವಂಥ ಎಕ್ಸಾಂಪಲ್ನಲ್ಲಿ ನಿಕ್ಕಲ್ ಸೆಂಟ್ರಲ್ ಆಟಮ್ ಇದೆ, ಕಾರ್ಬೋನಿಲ್ ಗ್ರೂಪ್ ಲಿಗ್ಯಾಂಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಹಾಗೂ ಇಲ್ಲಿ ಪ್ಲಾಟಿನಮ್ ಇಸ್ ಅ ಸೆಂಟ್ರಲ್ ಆಟಮ್. ಎರಡು ರೀತಿಯಾದ ಲಿಗ್ಯಾಂಡ್ಸ್ ಇದೆ, ಒಂದು ಕ್ಲೋರಿಡೋ, ಇನ್ನೊಂದು ಅಮೈನ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಹಿಂದಿನ ಕ್ಲಾಸ್ನಲ್ಲಿ ಕಲ್ತ್ಕೊಂಡಿದ್ವಿ, ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಇದ್ರೆ ಕಾಂಪ್ಲೆಕ್ಸ್ನಲ್ಲಿ ಅದನ್ನು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ the entire molecule has got zero charge. ಹಾಗಾಗಿ ಇದು ಕೂಡ ನ್ಯೂಟ್ರಲ್ ಕಾಂಪ್ಲೆಕ್ಸ್. ದ ಥರ್ಡ್ ಎಕ್ಸಾಂಪಲ್ ಇಲ್ಲಿ ಬಂದರೆ ಕೋಬಾಲ್ಟ್ ಸೆಂಟ್ರಲ್ ಆಟಮ್ ಇದೆ, ಅಮೈನ್ ಲಿಗ್ಯಾಂಡ್ ಇದೆ, ಆದರೆ ಇಲ್ಲಿ ಈ ಕಾಂಪ್ಲೆಕ್ಸ್ನಲ್ಲಿ ಚಾರ್ಜ್ 3+ ಇದೆ, ಅಂದರೆ ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ನೀವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಅದೇ ರೀತಿ ಬೇರೆ ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋದರೆ, ಐರನ್ ಸೆಂಟ್ರಲ್ ಆಟಮ್, ಸೈನೈಡ್ ಇಸ್ ದ ಲಿಗ್ಯಾಂಡ್, ಈ ಕಾಂಪ್ಲೆಕ್ಸ್ನಲ್ಲಿ 4-. ಸೊ ದಿಸ್ ಇಸ್ ಎನ್ ಆನಿಯಾನಿಕ್ ಕಾಂಪ್ಲೆಕ್ಸ್. ಸೊ ಈ ರೀತಿಯಾಗಿ ನೀವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಸೊ ನಾವು ಲೆಟ್ ಅಸ್ ಲರ್ನ್ ದಿ ನಾಮನ್ಕ್ಲೇಚರ್ ಆಫ್ ಕಾಂಪ್ಲೆಕ್ಸಸ್. ಈ ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ಮೊದಲು ನೀವು ಯಾವ ರೀತಿಯಾದ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಮಗೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಇದೆಯಾ, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದೆಯಾ, ಆರ್ ಆನಿಯಾನಿಕ್ ಕಾಂಪ್ಲೆಕ್ಸ್ ಇದೆಯಾ ಅಂತ. ಸೊ ಡಿಪೆಂಡಿಂಗ್ ಆನ್ ಚಾರ್ಜ್, ಜಸ್ಟ್ ನಾವು ಈಗ ಕಲ್ತ್ಕೊಂಡ್ವಿ ಹೇಗೆ ಡಿಸ್ಟಿಂಗ್ವಿಷ್ ಮಾಡೋದು ಅಂತ. ನಮಗೆ ಕೊಟ್ಟಿರೋ ಅಂಥ ಕಾಂಪ್ಲೆಕ್ಸ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಹಾಗೂ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದ್ರೆ ಈ ರೀತಿಯಾಗಿ ನಾವು ನೇಮ್ನ ಮಾಡಬಹುದು. ದ ಫಸ್ಟ್ ಸ್ಟೆಪ್ ಇಸ್, ಲಿಗ್ಯಾಂಡ್ ಏನು ಕೊಟ್ಟಿರ್ತಾರೋ ಎಲ್ಲ ಲಿಗ್ಯಾಂಡ್ಗಳನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿಕೊಳ್ಬೇಕು. ಈಗ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ಕೇವಲ ಒಂದೇ ರೀತಿಯಾದ ಲಿಗ್ಯಾಂಡ್ಸ್ ಇರುತ್ತೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇದ್ದರೆ ಈ ರೀತಿಯಾಗಿ ಒಂದು ಕ್ಲೋರಿಡೋ ಗ್ರೂಪ್ ಇದೆ, ಇನ್ನೊಂದು ಅಮೈನ್ ಗ್ರೂಪ್ ಇದೆ. ಈ ರೀತಿಯಾಗಿ ಇರುವಾಗ ನಾವು ಎಲ್ಲ ಲಿಗ್ಯಾಂಡ್ಸ್ಗಳನ್ನ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಅರೇಂಜ್ ಮಾಡಿಕೊಳ್ಬೇಕು. ಅಂದರೆ ಇಲ್ಲಿ ಕ್ಲೋರಿಡೋ ಹಾಗೂ ಅಮೈನ್. ಸೊ ಇದರಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅಮೈನ್
ಫಸ್ಟ್ ಬರುತ್ತೆ ಫಾಲೋಡ್ ಬೈ ಕ್ಲೋರಿಡೋ ಬಿಕಾಸ್ ಎ ಇಸ್ ದ ಫಸ್ಟ್ ಲೆಟರ್, ಅದಾದಮೇಲೆ ಸಿ ಬರುತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಒನ್ಸ್ ನೀವು ಲಿಗ್ಯಾಂಡ್ಸ್ಗಳನ್ನೆಲ್ಲ ಆಲ್ಫಾಬೆಟಿಕಲ್ ಆರ್ಡರ್ಲಿ ಅರೇಂಜ್ ಮಾಡಿದ್ದ ಆದಮೇಲೆ ಮೆಟಲ್ನ ನೇಮ್ ಮಾಡಬೇಕು. ಸೊ ಇಲ್ಲಿ ಈ ಕಾಂಪೌಂಡಲ್ಲಿರುವಂಥ ಮೆಟಲ್ ಯಾವುದು? ಪ್ಲಾಟಿನಮ್. ಓಕೆ, ಸೊ ನಾವು ಪ್ಲಾಟಿನಮ್ ಅಂತ ಬರಿಬೇಕು. ಪ್ಲಾಟಿನಮ್ ಬರೆದ ಆದಮೇಲೆ ನೀವು ಬ್ರ್ಯಾಕೆಟ್ಸ್ನ ಓಪನ್ ಮಾಡಿ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ನ ಬರಿಬೇಕಾಗತ್ತೆ ಇನ್ ದ ರೋಮನ್ ನ್ಯೂಮರಲ್ಸ್. ಓಕೆ, ನಥಿಂಗ್ ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಪ್ರೈಮರಿ ವೇಲೆನ್ಸಿ. ಲಿಗ್ಯಾಂಡ್ಸ್ ಇಲ್ಲದೆ ಇರುವಂಥ ಪಕ್ಷದಲ್ಲಿ ಯಾವ ಚಾರ್ಜ್ ಇರುತ್ತೋ ಮೆಟಲ್ಗೆ ಆ ಚಾರ್ಜನ್ನು ನಾವು ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ ಅಥವಾ ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಆ ಆಕ್ಸಿಡೇಷನ್ ನಂಬರ್ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಯೂಸಿಂಗ್ ರೋಮನ್ ನ್ಯೂಮರಲ್ಸ್. ಅದಾದ ಮೇಲೆ ಕೌಂಟರ್ ಅಯಾನ್ ಕೆಲವೊಂದ್ಸಲ ಕೊಟ್ಟಿರ್ತಾರೆ, ಕೆಲವೊಂದ್ಸಲ ಇರೋಲ್ಲ. ಇದ್ದ ಪಕ್ಷದಲ್ಲಿ ಕೌಂಟರ್ ಅಯಾನ್ ಇದ್ದ ಪಕ್ಷದಲ್ಲಿ ನಾವು ಕೌಂಟರ್ ಅಯಾನ್ನ ಬರಿಬೇಕು. ಸೊ ಕೌಂಟರ್ ಅಯಾನ್ ಎಲ್ಲಿ ಬರಿತೀವಿ? ಆಫ್ಟರ್ ದ ಸ್ಪಿಯರ್. ಈ ಬ್ರಾಕೆಟ್ಸ್ ಏನಿರುತ್ತೆ ಸ್ಕ್ವೇರ್ ಬ್ರಾಕೆಟ್ಸ್, ಇದು ಕಾಂಪ್ಲೆಕ್ಸ್ ಆಗಿರುತ್ತೆ, ಪಾಸಿಟಿವ್ ಕಾಂಪ್ಲೆಕ್ಸ್, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ಆದಮೇಲೆ ನಮಗೆ ಕೌಂಟರ್ ಅಯಾನ್ ಇರುತ್ತೆ, ಇದು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ನಾವು ಯಾವಾಗಲೂ ಕ್ಯಾಟಯಾನ್ನ ಮೊದಲು ನೇಮ್ ಮಾಡಿ ಅದಾದಮೇಲೆ ಆನಿಯಾನ್ನ ನೇಮ್ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಇರುವಂಥ ಎಲ್ಲ ಎಂಟಿಟೀಸ್ನ ನೀವು ನೇಮ್ ಮಾಡಿದ ಆದಮೇಲೆ ಕೌಂಟರ್ ಅಯಾನ್ನ ನೇಮ್ ಮಾಡಬೇಕಾಗತ್ತೆ. ಸೊ ಆರ್ಡರ್ ಹೀಗಿರುತ್ತೆ, ಸ್ಕ್ವೇರ್ ಬ್ರಾಕೆಟ್ನಲ್ಲಿ ಮೆಟಲ್ ಇರುತ್ತೆ ಹಾಗೂ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಮೊದಲು ಲಿಗ್ಯಾಂಡ್ಸ್ನ ಅರೇಂಜ್ ಮಾಡ್ಕೊಳ್ಬೇಕು, ಫಾಲೋಡ್ ಬೈ ಮೆಟಲ್. ಆ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಬ್ರಾಕೆಟ್ಸ್ನಲ್ಲಿ, ಫಾಲೋಡ್ ಬೈ ಕೌಂಟರ್ ಅಯಾನ್. ಸೊ ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೇಮ್ ಮಾಡಬಹುದು ಫಾರ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಈ ಎಕ್ಸಾಂಪಲ್ಸ್ ನಾವು ನೇಮ್ ಮಾಡ್ತಾ ಹೋಗೋಣ ಯೂಸಿಂಗ್ ದಿಸ್ ಸ್ಟೆಪ್ಸ್. ಮೊದಲನೇ ಕಾಂಪ್ಲೆಕ್ಸ್ ನಿಕ್ಕಲ್ ಆ್ಯಂಡ್ CO 4 ಟೈಮ್ಸ್. ಈ CO ಅನ್ನೋದು ಕಾರ್ಬೋನಿಲ್ ಅನ್ನೋದು ನಿಮಗೆ ನೆನಪಲ್ಲಿರಬೇಕು. ಸೊ ಈ ಕಾರ್ಬೋನಿಲ್ ಗ್ರೂಪ್ಸ್ ಅನ್ನೋದು 4 ಮಾಲಿಕ್ಯೂಲ್ಸ್ ಇದೆ, ಹಾಗಾಗಿ ಅದನ್ನು ನಾವು ಟೆಟ್ರಾ ಕಾರ್ಬೋನಿಲ್ ಅಂತ ಬರಿಬೇಕಾಗತ್ತೆ. ಸೊ ಟೆಟ್ರಾ ಕಾರ್ಬೋನಿಲ್ ಅನ್ನೋದು ಲಿಗ್ಯಾಂಡ್, ನಿಕ್ಕಲ್ ಅನ್ನೋದು ಸೆಂಟ್ರಲ್ ಆಟಮ್. ಪ್ರೈಮರಿ ವೇಲೆನ್ಸಿ ಅಥವಾ ಆಕ್ಸಿಡೇಷನ್ ಸ್ಟೇಟ್, ಸೊ ಹೇಗೆ ಐಡೆಂಟಿಫೈ ಮಾಡೋದು? ಈ ಕಾರ್ಬೋನಿಲ್ ಅನ್ನೋದು ನ್ಯೂಟ್ರಲ್ ಲಿಗ್ಯಾಂಡ್. ನಾವು ಮೋನೋಡೆಂಟೇಟ್ ಲಿಗ್ಯಾಂಡ್ನಲ್ಲಿ ಇದನ್ನು ಕಲ್ತಿರ್ತೀವಿ. ಇಟ್ ಈಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್, ಅಂದರೆ ಅದರ ಚಾರ್ಜು 0 ಚಾರ್ಜ್. ಓಕೆ, ಸೊ ಹಾಗಾಗಿ ಈ ನಿಕ್ಕಲ್ ಚಾರ್ಜಸ್ ಇಸ್ ಆಲ್ಸೋ 0 ಚಾರ್ಜ್. ಇಲ್ಲಿ ಒಂದು ನೀವು ಹಿಂಟ್ನ ನೆನ್ಪಿಟ್ಕೊಳ್ಬಹುದು. ನಿಮಗೆ ಯಾವುದೇ ಕಾರ್ಬೋನಿಲ್ ಕಾಂಪ್ಲೆಕ್ಸ್ ಇದ್ದರೂ ಕೂಡ ಎಲ್ಲ ಕಾರ್ಬೋನಿಲ್ ಕಾಂಪ್ಲೆಕ್ಸ್ನಲ್ಲಿ ಮೆಟಲ್ ಆಕ್ಸಿಡೇಷನ್ ಸ್ಟೇಟಸ್ 0. ಯಾಕೆ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ 0 ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ. ಅಲ್ಲಿವರೆಗೂ ಕೇವಲ ಇದು ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರ್ಬೋನಿಲ್ ಕಾಂಪೌಂಡ್ ನಿಮಗೆ ಕೊಟ್ಟರೂ ಕೂಡ ಆ ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ 0 ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೇಮ್ ಬರೆಯೋಣ. ನೀವು ಈ ಡಿಫ್ರೆಂಟ್ ವರ್ಡ್ಸ್ಗಳೇನಿದೆ ಅದನ್ನು ಬರಿಬೇಕಾದ್ರೆ ಎಲ್ಲೂ ಗ್ಯಾಪ್ ಕೊಡಬಾರ್ದು. ಸೊ ದ ನೇಮ್ ಇಸ್ ಟೆಟ್ರಾ. ಎ ಆಗಿದ ತಕ್ಷಣನೇ ಸಿ ಬರೀರಿ, ಯಾವುದೇ ಸ್ಪೇಸ್ ಕೊಡಬೇಡಿ. ಕಾರ್ಬೋನಿಲ್, ನಿಕ್ಕಲ್,
open the brackets, right, 0. Okay, the name of the first complex is tetracarbonyl nickel 0. Ligand, metal, oxidation state. ಅದೇ ರೀತಿಯಾಗಿ ಎರಡನೇ ಕಾಂಪೌಂಡ್ನಲ್ಲಿ ಲಿಗ್ಯಾಂಡ್ಸ್ ಆರ್ ಕ್ಲೋರಿಡೋ ಅಮೈನ್. ಇಲ್ಲಿ ಎರಡು ಕ್ಲೋರಿಡೋ ಇರೋದ್ರಿಂದ ಪ್ರಿಫಿಕ್ಸ್ ಡೈ ಅಂತ ಯೂಸ್ ಮಾಡಬೇಕು, ಹಾಗೂ ಎರಡು ಅಮೈನ್ ಇರೋದ್ರಿಂದ ಡೈ ಅಮೈನ್ ಅಂತ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಸೆಂಟ್ರಲ್ ಆಟಮ್ ಪ್ಲಾಟಿನಮ್. ಇದರ ಆಕ್ಸಿಡೇಷನ್ ಸ್ಟೇಟ್, ಈ ಎರಡು ಲಿಗ್ಯಾಂಡ್ಗಳಲ್ಲಿ ಕ್ಲೋರೈಡ್ ಅಯಾನ್ ಇಸ್ -1 ಚಾರ್ಜ್, ಅಮೈನ್ ಇಸ್ 0 ಚಾರ್ಜ್. ಅಮೈನ್ ಅನ್ನೋದು ನ್ಯೂಟ್ರಲ್ ಲಿಗ್ಯಾಂಡ್, ಕ್ಲೋರೈಡ್ ಅನ್ನೋದು -1 ಚಾರ್ಜ್. ಹಾಗಾಗಿ ಇಲ್ಲಿ ಎರಡು ಕ್ಲೋರೈಡ್ ಇರೋದ್ರಿಂದ ನಮಗೆ 2 ಮೈನಸ್ ಚಾರ್ಜ್ ಬರುತ್ತೆ. ರಿಪೀಟ್. ಸೊ ಒಂದು ಕ್ಲೋರೈಡ್ ನಾವು Cl-1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಎರಡು ಕ್ಲೋರೈಡ್ ಅಯಾನ್ಸ್ ಇರೋದ್ರಿಂದ 2 ಮೈನಸ್ ಚಾರ್ಜ್, ಇದು 2 ಮೈನಸ್, ಅಮೈನ್ 0 ಚಾರ್ಜ್. ಈ 2 ಮೈನಸ್ ಅನ್ನೋದೇನಿದೆ ಅದು ಪ್ಲಾಟಿನಮ್ನಲ್ಲಿರುವಂಥ +2 ಚಾರ್ಜಿಂದ ನ್ಯೂಟ್ರಲೈಸ್ ಆಗಿದೆ. ಏನಿದು ನ್ಯೂಟ್ರಲೈಸ್ ಅಂದರೆ, ನೀವು ಈ ಕಾಂಪ್ಲೆಕ್ಸ್ನ ನೋಡಿದರೆ ಕಾಂಪ್ಲೆಕ್ಸ್ ಹೊರಗಡೆ ಪ್ಲಸ್ ಚಾರ್ಜು ಇಲ್ಲ ಅಥವಾ ಮೈನಸ್ ಚಾರ್ಜ್ ಕೂಡ ಇಲ್ಲ. ಅಂದರೆ ಅರ್ಥ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಓಕೆ, ಈ ರೀತಿಯಾದ ಯಾವುದೇ ಚಾರ್ಜ್ ಇಲ್ಲದೆ ಇರೋದ್ರಿಂದ ಇದರ ಓವರ್ ಆಲ್ ಚಾರ್ಜ್ ಇಸ್ 0. ಈ -2 ಏನಿದೆ ಕ್ಲೋರೈಡ್ ಚಾರ್ಜ್, ಆ ಚಾರ್ಜು +2 ಆಫ್ ಪ್ಲಾಟಿನಮ್ ಇಂದ ನ್ಯೂಟ್ರಲೈಸ್ ಆಗ್ತಾ ಇದೆ. ಇಲ್ಲಿ +2 ಪ್ಲಾಟಿನಮ್ ಕಡೆಯಿಂದ ಬಂದರೆ -2 ಕ್ಲೋರೈಡ್ ಕಡೆಯಿಂದ ಬಂದರೆ ಎರಡು ಕ್ಯಾನ್ಸಲ್ ಆಗಿ 0 ಚಾರ್ಜ್ ಆಗತ್ತೆ. ಸೊ ಹಾಗಾಗಿ ಪ್ಲಾಟಿನಮ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 2. ಸೊ ನಾವಿಲ್ಲಿ ರೋಮನ್ ನ್ಯೂಮರಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ಈ ರೀತಿಯಾಗಿ ನೀವು 2 ಬರಿಬೇಕಾಗತ್ತೆ. ಸೊ ಈಗ ಇದನ್ನೆಲ್ಲ ಯೂಸ್ ಮಾಡಿ ಹೇಗೆ ನೇಮ್ ಮಾಡೋದು ಅಂತ ನೋಡೋಣ. ಆಲ್ಫಾಬೆಟಿಕಲ್ ಆರ್ಡರ್, A comes first, so diamine, no space, dichlorido, again no space, platinum, open the brackets, write the oxidation state, that is 2. So ಈ ಕಾಂಪೌಂಡ್ ನಲ್ಲೂ ಕೂಡ ಕೌಂಟರ್ ಅಯಾನ್ ಇಲ್ಲ, ಹಾಗಾಗಿ ಇದರ ನೇಮ್ ಡೈಅಮೈನ್ ಡೈಕ್ಲೋರಿಡೋ ಪ್ಲಾಟಿನಮ್ 2. ನೆಕ್ಸ್ಟ್ ಥರ್ಡ್ ಕಾಂಪೌಂಡ್ ನಲ್ಲಿ ಅಮೈನ್ ಇಸ್ ಅ ಲಿಗ್ಯಾಂಡ್. 6 ಅಮೈನ್ ಗ್ರೂಪ್ಗಳಿದೆ, ಹಾಗಾಗಿ ನಾವು ಹೆಕ್ಸಾ ಅಮೈನ್ ಅನ್ನೋದನ್ನ ಯೂಸ್ ಮಾಡಬೇಕು. ಡೈ ಅಂದರೆ 2, ಹೆಕ್ಸಾ ಅಂದರೆ 6. ಆ್ಯಂಡ್ ಇಲ್ಲಿ ಸೆಂಟ್ರಲ್ ಆಟಮ್ ಕೊಬಾಲ್ಟ್. ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಅಮೈನ್ಸ್, ಇಟ್ ಈಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್, 0 ಚಾರ್ಜ್. ಅದು ಎಷ್ಟೇ ಅಮೈನ್ಸ್ ಇದ್ರೂ ಕೂಡ ಎಲ್ಲ ಅಮೈನ್ಗಳು 0 ಚಾರ್ಜ್ ಆಗಿರೋದ್ರಿಂದ ಈ ಲಿಗ್ಯಾಂಡ್ ಕಡೆಯಿಂದ ಯಾವುದೇ ಚಾರ್ಜ್ ಬರ್ತಾ ಇಲ್ಲ, ಸೊ 0. ಆದರೆ ಈ ಕಾಂಪ್ಲೆಕ್ಸ್ ಚಾರ್ಜ್ ಇಸ್ 3+. ಸೊ ಎಲ್ಲಿಂದ ಬರ್ತಾ ಇದೆ ಈ 3+ ಚಾರ್ಜ್ ಅಂದರೆ ಅದು ಸೆಂಟ್ರಲ್ ಆಟಮ್ ಕಡೆಯಿಂದ ಬರ್ತಾ ಇದೆ. ಓಕೆ, ಸೊ ನೀವು ಮೊದಲನೇ ಎಕ್ಸಾಂಪಲ್ನ ನೋಡಿದರೆ ಈ ಎಂಟೈರ್ ಕಾಂಪ್ಲೆಕ್ಸ್ ಚಾರ್ಜಸ್ 0 ಚಾರ್ಜ್, ಲಿಗ್ಯಾಂಡ್ ಕಡೆಯಿಂದ -2 ಬರ್ತಾ ಇದೆ, ಹಾಗಾಗಿ ಅದನ್ನು ನಾವು 0 ಹೇಗೆ ಮಾಡೋದು? +2 ಆಫ್ ಪ್ಲಾಟಿನಮ್ ಕಡೆಯಿಂದ. ಅದೇ ರೀತಿ ಈ ಕಾಂಪ್ಲೆಕ್ಸ್ನಲ್ಲಿ 6 ಅಮೈನ್ ಗ್ರೂಪ್ ಏನಿದೆ ಅದು ಕೊಬಾಲ್ಟ್ನ ಸರೌಂಡಿಂಗಲ್ಲಿ ಇರೋದ್ರಿಂದ ಅದು ಎಲ್ಲ ಕೊಡ್ತಿರೋಂಥ ಚಾರ್ಜು 0 ಚಾರ್ಜ್, ಆದರೆ ಕಾಂಪ್ಲೆಕ್ಸ್ಗೆ ಚಾರ್ಜ್ ಇಸ್ 3+. ಆ 3+ ಚಾರ್ಜು ಕೊಬಾಲ್ಟ್ ಕಡೆಯಿಂದ ಬರ್ತಾ ಇದೆ. ಸೊ ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಇಸ್ 3. ಸೊ ದ ನೇಮ್ ಆಫ್ ದಿಸ್ compound is hexamine cobalt, open the brackets, right,
3. ಸೊ ದಿಸ್ ಇಸ್ ಹೌ ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ನ ನಾವು ನೇಮ್ ಮಾಡಬಹುದು. ನೆಕ್ಸ್ಟ್ ಆನಿಯಾನಿಕ್ ಕಾಂಪ್ಲೆಕ್ಸ್. ಆನಿಯಾನಿಕ್ ಕಾಂಪ್ಲೆಕ್ಸ್ ಅಂದರೆ ಕಾಂಪ್ಲೆಕ್ಸ್ನಲ್ಲಿ ಚಾರ್ಜ್ 4 ಮೈನಸ್ ಇದೆ ಇಲ್ಲಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆನಿಯಾನಿಕ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ಹೇಗೆ ನಾವು ಆನಿಯಾನಿಕ್ ಕಾಂಪ್ಲೆಕ್ಸ್ ಅಂತ ತಗೊಳ್ಬಹುದು ಅಂದರೆ, ಈ ಪೊಟ್ಯಾಷಿಯಂ ಏನಿದೆ ಅಲ್ಲ, ಸ್ಕ್ವೇರ್ ಬ್ರಾಕೆಟ್ ಆಚೆ ನಾವೇನು ಬರಿತೀವಲ್ಲ ಅದನ್ನು ನಾವು ಕೌಂಟರ್ ಅಯಾನ್ ಅಂತ ಕರಿತೀವಿ. ಸೊ ಯಾವಾಗಲೂ ಕೌಂಟರ್ ಅಯಾನ್ ಯಾವ ಕಡೆ ಬರೆದಿದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ಕೌಂಟರ್ ಅಯಾನ್ನ ಸ್ಕ್ವೇರ್ ಬ್ರಾಕೆಟ್ಗಿಂತ ಮೊದಲು ಬರೆದಿದ್ರೆ ಅದು ಪಾಸಿಟಿವ್ ಕೌಂಟರ್ ಅಯಾನ್. ಹಾಗಾಗಿ ಕಾಂಪ್ಲೆಕ್ಸ್ ಶುಡ್ ಬಿ ನೆಗೆಟಿವ್. ಹಿಂದಿನ ಎಕ್ಸಾಂಪಲ್ನಲ್ಲಿ ಈ ಕೌಂಟರ್ ಅಯಾನ್ ಈ ಕಾಂಪೌಂಡ್ಗೆ, ದಟ್ ಈಸ್ ಹೆಕ್ಸಾ ಅಮೈನ್ ಕೊಬಾಲ್ಟ್ ಕಾಂಪೌಂಡ್ ನಾವೇನು ಬರೆದಿದ್ದೀವಲ್ಲ, ಈ ಕಾಂಪ್ಲೆಕ್ಸ್ ಕ್ಯಾಟಯಾನ್ ಆಗಿರೋದ್ರಿಂದ ನಾವು ಕೌಂಟರ್ ಅಯಾನ್ನ ಕಾಂಪ್ಲೆಕ್ಸ್ ಆದಮೇಲೆ ಬರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಕೌಂಟರ್ ಅಯಾನ್ ಯಾವ ಕಡೆ ಇದೆ ಅನ್ನೋದನ್ನ ನೋಡಿಕೊಂಡು ಡಿಸೈಡ್ ಮಾಡ್ಬೋದು ವೆದರ್ ಇಟ್ ಈಸ್ ಆನಿಯಾನಿಕ್ ಕಾಂಪ್ಲೆಕ್ಸ್ ಆರ್ ನಾಟ್. ಕೌಂಟರ್ ಅಯಾನ್ ಇಲ್ಲದೆ ಹಾಗೆ ಕಾಂಪ್ಲೆಕ್ಸ್ ಕೊಟ್ಟಿದ್ರೆ ಅವರು ಈ ರೀತಿ ಚಾರ್ಜ್ನ ಕೊಟ್ಟಿರ್ತಾರೆ. ಸೊ ಮೊದಲನೇ ಎಕ್ಸಾಂಪಲ್ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ, ಇದು ಆನಿಯಾನಿಕ್ ಕಾಂಪ್ಲೆಕ್ಸ್ ಅಂತ, ಬಿಕಾಸ್ 4 ಮೈನಸ್ ಚಾರ್ಜ್ ಇದೆ. ಸೊ ಆನಿಯಾನಿಕ್ ಕಾಂಪ್ಲೆಕ್ಸ್ನ ಹೇಗೆ ನೇಮ್ ಮಾಡೋದು ಅಂದರೆ, ಮೊದಲು ಕೌಂಟರ್ ಅಯಾನ್ನ ಬರಿಬೇಕು. ಕೌಂಟರ್ ಅಯಾನ್ ಆದ ಮೇಲೆ ಲಿಗ್ಯಾಂಡ್ಸ್ ಬರಿಬೇಕು. ಮೋರ್ ದ್ಯಾನ್ 1 ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದರೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಬೇಕು. ಲಿಗ್ಯಾಂಡ್ಸ್ ಆದಮೇಲೆ ಸೆಂಟ್ರಲ್ ಮೆಟಲ್ ಆರ್ ಸೆಂಟ್ರಲ್ ಆಟಮ್ ಬರಿಬೇಕು. ಆ ಸೆಂಟ್ರಲ್ ಆಟಮ್ ಹೆಸರನ್ನು ನೀವು 8 ಅಂತ ಎಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮಗೆ ಐರನ್ ಇದ್ದರೆ, ಐರನ್ ಲ್ಯಾಟಿನ್ ನೇಮ್ ಇಸ್ ಫೆರ್ರಮ್. ಸೊ ಅದನ್ನು ನಾವು ಫೆರ್ರೇಟ್ ಅಂತ ಎಂಡ್ ಮಾಡ್ತೀವಿ. ಕೊಬಾಲ್ಟ್ ಇದ್ದರೆ ಕೊಬಾಲ್ಟೇಟ್ ಅಂತ ಎಂಡ್ ಮಾಡ್ತಾರೆ. ಸೊ ಆನಿಯಾನಿಕ್ ಕಾಂಪ್ಲೆಕ್ಸ್ನಲ್ಲಿ ಸೆಂಟ್ರಲ್ ಆಟಮ್ನ ನಾವು ATE ಇಂದ ಎಂಡ್ ಮಾಡಬೇಕು. ಅದಾದಮೇಲೆ ಯು ರೈಟ್ ದಿ ಆಕ್ಸಿಡೇಷನ್ ಸ್ಟೇಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಕೌಂಟರ್ ಅಯಾನ್ ಫಾಲೋಡ್ ಬೈ ಲಿಗ್ಯಾಂಡ್ ಫಾಲೋಡ್ ಬೈ ಸೆಂಟ್ರಲ್ ಆಟಮ್. ಆ ಸೆಂಟ್ರಲ್ ಆಟಮ್ನ ಎಂಡ್ ಮಾಡಬೇಕು ಹಾಗೂ ಅದರ ಆಕ್ಸಿಡೇಷನ್ ಸ್ಟೇಟ್ನ ರೋಮನ್ ನ್ಯೂಮರಲ್ಸ್ ಅಲ್ಲಿ ಬರಿಬೇಕು. ಲೆಟ್ ಅಸ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. ಮೊದಲನೇ ಕಾಂಪೌಂಡ್, ಇದರಲ್ಲಿ ಇರುವಂಥ ಲಿಗ್ಯಾಂಡ್ ಸಯನಾಟೋ. 6 ಸಯನೈಡ್ಸ್ ಇರೋದ್ರಿಂದ ಹೆಕ್ಸಾ ಸಯನಾಟೋ. And central metal is iron, so ferrum should be named as ferrate. And oxidation state, so oxidation state of iron is, one the cyanide molecule has got charge of -1. ಆ ರೀತಿಯಾಗಿ ಇಲ್ಲಿ 6 cyanide ಗ್ರೂಪ್ಸ್ಗಳಿದೆ. So the charge will be 6 minus or -6. The entire complex has got the charge of -4. Okay. ಈ -6 ಅಲ್ಲಿ -4 ಚಾರ್ಜು ಕಾಂಪ್ಲೆಕ್ಸ್ಗೆ ಅಂದರೆ ಉಳಿದ 2 ಮೈನಸ್ ಈ ಐರನ್ ಕಡೆಯಿಂದ ಅದು ನ್ಯೂಟ್ರಲೈಸ್ ಆಗಿದೆ. ಸೊ ನಾವು 2 ಮೈನಸ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ನಮಗೆ 2 ಪ್ಲಸ್ ಬೇಕು. ಹಾಗಾಗಿ ಐರನ್ದು ಆಕ್ಸಿಡೇಷನ್ ಸ್ಟೇಟ್ 2. ಸೊ ಎಲ್ಲ ಒಟ್ಟಿಗೆ ಬರೆದ್ರೆ ಹೆಕ್ಸಾ ಸಯನಾಟೋ ferrate 2 is the name of the compound having FeCN 6 times.
ನೆಕ್ಸ್ಟ್ ಎಕ್ಸಾಂಪಲ್, ಈ ಕಾಂಪ್ಲೆಕ್ಸ್ನಲ್ಲಿ ಕೌಂಟರ್ ಅಯಾನ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಕೌಂಟರ್ ಅಯಾನ್ ಮೊದಲು ಬರೀಬೇಕು. ಕೌಂಟರ್ ಅಯಾನ್ ಇಸ್ ಪೊಟ್ಯಾಷಿಯಂ. ಈ 3 ಅಂತ ಏನಿದೆ ಅದನ್ನು ಟ್ರೈ ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಪೊಟ್ಯಾಷಿಯಂ ಅಂತ ಬರೆದ್ರು ಸಾಕು. ಅದಾದ ಮೇಲೆ ಲಿಗ್ಯಾಂಡ್ಸ್ ಇಲ್ಲಿ C2O4 ಅಂದರೆ ಆಕ್ಸಿಲಾಟೋ ಲಿಗ್ಯಾಂಡ್. 3 ಆಕ್ಸಿಲಾಟೋ ಇರೋದ್ರಿಂದ ಟ್ರೈ ಆಕ್ಸಿಲಾಟೋ ಅಂತ ಬರಿಬೇಕು. ಐರನ್ ಇಸ್ ದಿ ಸೆಂಟ್ರಲ್ ಆಟಮ್, ಸೊ ಫೆರ್ರೇಟ್, it is an anionic complex. Oxidation state of iron is, ಇದು ಗೊತ್ತಾಗೋದಕ್ಕಿಂತ ಮುಂಚೆ ಮೊದಲು ಲಿಗ್ಯಾಂಡ್ ಚಾರ್ಜ್ ಏನು ಅಂತ ಐಡೆಂಟಿಫೈ ಮಾಡೋಣ. ಒಂದು ಆಕ್ಸಿಲಾಟ್ ಅಯಾನ್ ಚಾರ್ಜಸ್ 2-. ಆ ರೀತಿಯಾಗಿ ಇಲ್ಲಿ 3 ಆಕ್ಸಿಲಾಟ್ ಅಯಾನ್ ಇರೋದ್ರಿಂದ the charge of ligand is -6. Potassium is first group element, ಹಾಗಾಗಿ charges 1+. ಆ ರೀತಿಯಲ್ಲಿ 3 ಪೊಟ್ಯಾಷಿಯಂ ಇರೋದ್ರಿಂದ ಇದು ಕೊಡ್ತಿರೋಂಥ ಚಾರ್ಜು +3. ಸೊ +3 ಫ್ರಮ್ ಪೊಟ್ಯಾಷಿಯಂ, -6 ಫ್ರಮ್ ಆಕ್ಸಿಲೇಟ್ ಅಯಾನ್. ಉಳಿದದ್ದು -3 ಇರಬೇಕಿತ್ತು, ಆದರೆ ಈ ಕಾಂಪ್ಲೆಕ್ಸ್ 0 ಚಾರ್ಜ್ ಇರೋದ್ರಿಂದ ಆ -3 ಯಾವ ಕಡೆಯಿಂದ ಸ್ಯಾಟಿಸ್ಫೈ ಆಯಿತು? ಫ್ರಮ್ ದ ಮೆಟಲ್. ಸೊ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಇಸ್ 3. ಹೌ ಡು ಯು ನೇಮ್ ದಿಸ್ ಒನ್? ಪೊಟ್ಯಾಷಿಯಂ ಟ್ರೈ ಆಕ್ಸಿಲಾಟೋ ferrate 3. The next compound here, again the counter ion is potassium. Ligand is chlorido. There are 4 chloridos, so for 4 you have to use tetra. ನೀವು ಇಲ್ಲಿ ನೆನ್ಪಿಟ್ಕೊಳ್ಬೋದು, 2 ಇದ್ದರೆ ಡೈ, 3 ಇದ್ದರೆ ಟ್ರೈ, 4 ಟೆಟ್ರಾ, 5 ಪೆಂಟಾ, 6 ಹೆಕ್ಸಾ. ಸೊ ಈ ರೀತಿಯಾಗಿ 4 ಕ್ಲೋರಿನ್ ಅಯಾನ್ಸ್ ಇರೋದ್ರಿಂದ ಟೆಟ್ರಾ ಕ್ಲೋರಿಡೋ. ಮೆಟಲ್ ಇಸ್ ಪೆಲ್ಲಾಡಿಯಂ. ಇದು ಆನಿಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಪೆಲ್ಲಾಡೇಟ್ ಅಂತ ಬರಿಬೇಕು, ATA ಇಂದ ಎಂಡ್ ಮಾಡಬೇಕು. ಆಕ್ಸಿಡೇಷನ್ ಸ್ಟೇಟ್, ಒಂದು ಕ್ಲೋರೈಡ್ -1 ಚಾರ್ಜ್, ಹಾಗೆ ಇಲ್ಲಿ 4 ಕ್ಲೋರೈಡ್ಸ್ ಇರೋದ್ರಿಂದ ಚಾರ್ಜ್ ಇದೆ, ಹಾಗೂ ಒಂದು ಪೊಟ್ಯಾಷಿಯಂ +1 ಚಾರ್ಜ್. ಆ ರೀತಿಯಲ್ಲಿ 2 ಪೊಟ್ಯಾಷಿಯಂ ಇರೋದ್ರಿಂದ 2+. ಸೊ 4- 2+, ಉಳಿದದ್ದು 2-. ಆ 2- ಅನ್ನೋದು ಪೆಲ್ಲಾಡಿಯಂ ಕಡೆಯಿಂದ ನ್ಯೂಟ್ರಲೈಸ್ ಆಗ್ತಾ ಇದೆ. ಸೊ ದ ಆಕ್ಸಿಡೇಷನ್ ಸ್ಟೇಟ್ ಇಸ್ 2. ದ ನೇಮ್ ಆಫ್ ದ ಕಾಂಪೌಂಡ್ ಇಸ್ potassium tetra chlorido pellidate 2. ಸೊ ಎಲ್ಲೂ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ವರ್ಡ್ಸನ್ನು ಒಂದಾದ್ಮೇಲೆ ಒಂದು ಬರಿಬೇಕು. So far we understood how to name cationic complex and the anionic complex. Cationic complex ಅಲ್ಲಿ ಮೊದಲು ಲಿಗ್ಯಾಂಡ್ ಬರಿಬೇಕು, ಆ ನಂತರ ಮೆಟಲ್, ನಂತರ ಆಕ್ಸಿಡೇಷನ್ ಸ್ಟೇಟ್, ಅದಾದ ಮೇಲೆ ಕೌಂಟರ್ ಅಯಾನ್ನ ನೇಮ್ ಮಾಡಬೇಕು. ಆನಿಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಮೊದಲು ಕೌಂಟರ್ ಅಯಾನ್ ಫಾಲೋಡ್ ಬೈ ಲಿಗ್ಯಾಂಡ್ಸ್, ಆದ ನಂತರ ಮೆಟಲ್,
ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಅದು ವೆನ್ ದ ಸ್ಟ್ರಕ್ಚರ್ ಇಸ್ ಗಿವನ್ ಟು ಯು ನೇಮ್ ಮಾಡುವಂಥದ್ದು. ಕೆಲವೊಂದು ಸಲ ನೇಮ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಸ್ಟ್ರಕ್ಚರ್ನ ಬರಿಬೇಕು ಅಥವಾ ರೈಟಿಂಗ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದಿ ಕಾಂಪೌಂಡ್. ಸೊ ಇಲ್ಲಿ ನಾವು ರಿವರ್ಸ್ ಆರ್ಡರ್ನಲ್ಲಿ ಹೋಗಬೇಕು. ಮೊದಲು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲೇ ನಾವು ರೆಪ್ರೆಸೆಂಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ನೀವು ಹಾಕ್ಕೊಳ್ಳಿ. ಆದಮೇಲೆ ನೀವು ನೇಮ್ ಆಫ್ ದ ಕಾಂಪೌಂಡ್ ಓದಿದಾಗ ಇಲ್ಲಿ ATE ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೊಗೊಂಡಿರೋ 2 ಎಕ್ಸಾಂಪಲ್ನಲ್ಲಿ ATE ಇದೆ. ಹಾಗಾಗಿ ಈ ಕಾಂಪ್ಲೆಕ್ಸ್ ಯಾವ ರೀತಿಯಾದ ಕಾಂಪ್ಲೆಕ್ಸ್? ಆನಿಯಾನಿಕ್ ಕಾಂಪ್ಲೆಕ್ಸ್. ಸೊ ಆನಿಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಅದಕ್ಕೆ ಮುಂಚೆ ಕೌಂಟರ್ ಅಯಾನ್ ಬರುತ್ತೆ. ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಮೆಟಲ್ ಆ್ಯಂಡ್ ಲಿಗ್ಯಾಂಡ್ಸ್, ಸ್ಕ್ವೇರ್ ಬ್ರ್ಯಾಕೆಟ್ ಆದ ನಂತರ ಕೌಂಟರ್ ಅಯಾನ್ ಬರ್ತಾ ಇತ್ತು ಫಾರ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ನಾವು ಮೊದಲನೇ ಕಾಂಪೌಂಡ್ ನೋಡೋಣ. ಅಮೈನ್ ಬ್ರೋಮಿಡೋ ಕ್ಲೋರಿಡೋ ನೈಟ್ರೈಟೋ ಎನ್ ಪ್ಲಾಟಿನೇಟ್ 2. ಓಕೆ, ಸೊ ಮೊದಲು ನೀವು ಇಲ್ಲಿ ಯಾವ್ಯಾವ ಲಿಗ್ಯಾಂಡ್ ಕೊಟ್ಟಿದ್ದಾರೋ ಎಲ್ಲಾನು ಫಾರ್ಮುಲಾಸ್ ಬರ್ಕೊಳ್ಬೇಕು. ಅಮೈನ್ ಅಂದರೆ NH3, ಬ್ರೋಮಿಡೋ ಅಂದರೆ Br, ಕ್ಲೋರಿಡೋ ಇಸ್ Cl, ನೈಟ್ರೈಟೋ ಮೀನ್ಸ್ NO2. ಓಕೆ, ಸೊ ವೇರ್ ನೈಟ್ರೈಟೋ ಎನ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನೈಟ್ರೋಜನ್ ಇಸ್ ಅ ಲೈಗೇಟಿಂಗ್ ಆಟಮ್. ಆಂಬಿಡೆಂಟೇಟ್ ಲಿಗ್ಯಾಂಡ್ನಲ್ಲಿ ನಾವು ಇದನ್ನು ಕಲ್ತಿದ್ವಿ. ಹಾಗೂ ಸೆಂಟ್ರಲ್ ಆಟಮ್ ಇಸ್ ಪ್ಲಾಟಿನಮ್, ಅದರ ಚಾರ್ಜು 2+ ಆಗಿರುತ್ತೆ. ಬ್ರೋಮೈಡ್ ಇಸ್ -1, chloride is also -1, nitrite is also -1 and NH3 is 0 charge. ಸೊ ಈ ಚಾರ್ಜ್ ಎಲ್ಲ ನಾವು ಲಿಗ್ಯಾಂಡ್ಸ್ನಲ್ಲಿ ಕಲ್ತಿದ್ವಿ. ಒಂದ್ಸಲ ಬ್ರಷ್ ಅಪ್ ಮಾಡ್ಕೊಳ್ಬೇಕು. ಚಾರ್ಜ್ ಆಫ್ ಈಚ್ ಆ್ಯಂಡ್ ಎವ್ರಿ ಲಿಗ್ಯಾಂಡ್ಸ್. ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ನಾವು ಸೆಂಟ್ರಲ್ ಆಟಮ್ ಬರಿಬೇಕು, ಪ್ಲಾಟಿನಮ್. ಅದು ಆದ ನಂತರ ಒಂದೊಂದೇ ಲಿಗ್ಯಾಂಡ್ಸ್ನ ನೀವು ಬರಿತಾ ಹೋಗಬೇಕು ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್. ಫಸ್ಟ್ ಕಮ್ಸ್ Br, Cl, ನೆಕ್ಸ್ಟ್ NH3, NO2. ಸೊ ಎಲ್ಲ ಲಿಗ್ಯಾಂಡ್ಸ್ನ ನಾವು ಈಗ ಬರ್ದಾಯಿತು. ಸೊ ಕ್ಲೋಸ್ ದ ಬ್ರ್ಯಾಕೆಟ್ಸ್. ಈಗ ಇದು ನ್ಯೂಟ್ರಲ್ ಮಾಲಿಕ್ಯೂಲ ಅಥವಾ ಚಾರ್ಜ್ ಮಾಲಿಕ್ಯೂಲ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಈಗ ಗೊತ್ತಿರೋ ಹಾಗೆ ಇದು ಆನಿಯಾನಿಕ್ ಕಾಂಪ್ಲೆಕ್ಸ್. ಹೇಗೆ ಅದು ಆನಿಯಾನಿಕ್ ಕಾಂಪ್ಲೆಕ್ಸ್ ಆಯಿತು ಅನ್ನೋದನ್ನು ಈಗ ಗಮನಿಸೋಣ. ಪ್ಲಾಟಿನಮ್ +2 ಚಾರ್ಜ್. ಹೇಗೆ ಗೊತ್ತಾಯಿತು ಇದು +2 ಚಾರ್ಜ್ ಅಂತ? ಅವರಿಲ್ಲಿ ರೋಮನ್ ನ್ಯೂಮರಲ್ಸಲ್ಲಿ 2 ಅಂತ ಕೊಟ್ಟಿದ್ದಾರೆ. ಸ್ಟಾಕ್ ನೊಟೇಷನ್ಸ್ ಅಂತ ಹೇಳ್ತೀವಿ. ಸೊ +2 ಕೊಟ್ಟಿದ್ದಾರೆ, ಹಾಗಾಗಿ ಪ್ಲಾಟಿನಮ್ ಚಾರ್ಜಸ್ +2. ಬ್ರೋಮೈಡ್ ಇಸ್ -1, ಕ್ಲೋರೈಡ್ ಇಸ್ -1, ಅಮೈನ್ ಇಸ್ 0, ನೈಟ್ರೈಟ್ ಇಸ್ -1. ಸೊ ಈ ಕಾಂಪೌಂಡ್ನಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನೋದು 2 ಇದೆ, ಆದರೆ ನೆಗೆಟಿವ್ ಚಾರ್ಜ್ ಅನ್ನೋದು 3 ಇದೆ. ಸೊ ಹಾಗಾಗಿ ದ ಎಂಟೈರ್ ಕಾಂಪ್ಲೆಕ್ಸ್ ವಿಲ್ ಗೆಟ್ -1 ಚಾರ್ಜ್. ಹೆನ್ಸ್ ಇಟ್ ಇಸ್ ಅ ಆನಿಯಾನಿಕ್ ಕಾಂಪ್ಲೆಕ್ಸ್. ಅದೇ ರೀತಿಯಲ್ಲಿ ಎರಡನೇ ಎಕ್ಸಾಂಪಲ್ ಹೆಕ್ಸಾ ಸಯನಿಡೋ ಫೆರೇಟ್ 2. ಸಯನಿಡೋ ಅಂದರೆ ಸಯನೈಡ್ -1 ಚಾರ್ಜ್. ಆ ರೀತಿಯಲ್ಲಿ 6 cyanide are there, so 6 minus charge is there. And next one ferrate andre Fe, iron. So iron charge ಇಲ್ಲಿ ಅವರು ರೋಮನ್ ನ್ಯೂಮರಲ್ಸ್ ಅಲ್ಲಿ 2 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು +2 ಚಾರ್ಜ್. ಸೊ -6 and +2 ನಾವು ಈಕ್ವೇಟ್ ಮಾಡಿದ್ರೆ ನಮಗೆ ಕೊನೆಗೆ -4 ಸಿಗತ್ತೆ. ಹಾಗಾಗಿ ಈ ಸ್ಟ್ರಕ್ಚರ್ ಹೇಗೆ ಬರಿಬೋದು ಅಂದರೆ ಓಪನ್ ದ ಸ್ಕ್ವೇರ್ ಬ್ರಾಕೆಟ್, ರೈಟ್ Fe Cn 6 times, hexa 6 times and 4 minus. So ಆ 4 minus ಯಾಕೆಂದರೆ ಸೈನೈಡ್ 6 ಮೈನಸ್ ಕೊಡ್ತಾ ಇದೆ, ಐರನ್ ಚಾರ್ಜಸ್ +2, ಹಾಗಾಗಿ ಉಳ್ಕೊಂಡಿರೋ -4 ಚಾರ್ಜ್ ಕಾಂಪ್ಲೆಕ್ಸ್ ಕಡೆಗೆ ಹೋಗ್ತಾ ಇದೆ, -4. ಸೊ ಅದೇ ರೀತಿಯಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಹೌ ಟು ರೈಟ್ ದ ಫಾರ್ಮುಲಾ. ಅಮೈನ್, ಆಕ್ವಾ, ಕ್ಲೋರಿಡೋ, ಕೋಬಾಲ್ಟ್ 3, chloride.
ಸೊ ಟೆಟ್ರಾ ಅಮೈನ್ NH3 ಅನ್ನೋದನ್ನು ನಾವು 3 ಟೈಮ್ಸ್ ಬರಿಬೇಕು, ಅದರ ಚಾರ್ಜು 0 ಚಾರ್ಜ್. ನೆಕ್ಸ್ಟ್ ಆಕ್ವಾ. ಆಕ್ವಾ ಅಂದರೆ ವಾಟರ್, ಕೇವಲ ಒಂದು ಆಕ್ವಾ ಮಾತ್ರ ಇರುತ್ತೆ ಹಾಗೂ ಅದರ ಚಾರ್ಜ್ 0. ನೆಕ್ಸ್ಟ್ ಕ್ಲೋರಿಡೋ ಟೆಟ್ರಾ ಅಮೈನ್, ಅದು 4 ಮಾಲಿಕ್ಯೂಲ್ ಟೆಟ್ರಾ ಅಮೈನ್ ಇಟ್ ಇಸ್. ಆ್ಯಂಡ್ ಕ್ಲೋರಿಡೋ Cl, its charges -1. ಆ್ಯಂಡ್ ಕ್ಲೋರೈಡ್ ಅನ್ನೋದು ಕೌಂಟರ್ ಅಯಾನ್ ಆಗಿರುತ್ತೆ. ಸೆಂಟ್ರಲ್ ಆಟಮ್ ಇಸ್ ಕೊಬಾಲ್ಟ್, ಇಟ್ಸ್ ಚಾರ್ಜಸ್ 3. ಸೊ ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಹೇಗೆ ಫಾರ್ಮುಲಾ ಬರೆಯೋದು. ಓಪನ್ ದ ಸ್ಕ್ವೇರ್ ಬ್ರಾಕೆಟ್. ಸೆಂಟ್ರಲ್ ಆಟಮ್ ಇಸ್ ಕೊಬಾಲ್ಟ್. ಕೊಬಾಲ್ಟ್ ಬರಿಬೇಕಾದ್ರೆ ಕ್ಯಾಪಿಟಲ್ C ಆ್ಯಂಡ್ ಸ್ಮಾಲ್ ಕೇಸ್ O ಬರಿಬೇಕು, ನಾಟ್ ಲೈಕ್ ದಿಸ್. ನಾವು ಈ ಥರ ಎರಡು ಕ್ಯಾಪಿಟಲ್ ಬರೆದ್ರೆ ಆಗ ಅದು ಕಾರ್ಬೋನಿಲ್ ಗ್ರೂಪ್ ಆಗಿಬಿಡತ್ತೆ. ಸೊ CO ಕೊಬಾಲ್ಟ್ ಫಾಲೋಡ್ ಬೈ ligands. We have got chlorido, aqua and amine. ಅಮೈನ್ ಅನ್ನೋದು 4 ಗ್ರೂಪ್ ಇರೋದ್ರಿಂದ ಈ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಹಾಗೂ ಹೊರಗಡೆ ಕ್ಲೋರೈಡ್ ಇದೆ. ಸೊ ಈ ಕ್ಲೋರೈಡ್ ಕೌಂಟರ್ ಅಯಾನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಷ್ಟು ಕ್ಲೋರೈಡ್ ಬರಿಬೇಕು ಅನ್ನೋದು ಸೆಂಟ್ರಲ್ ಆಟಮ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿ ವಾಟರ್ ಇಸ್ 0 ಚಾರ್ಜ್, ಅಮೈನ್ ಇಸ್ 0 ಚಾರ್ಜ್, ಒಂದು ಕ್ಲೋರೈಡು -1 ಚಾರ್ಜ್. ಆದರೆ ಅವರು ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ಕೊಬಾಲ್ಟ್ ಅನ್ನೋದು +3 ಚಾರ್ಜ್ ಇದೆ. ಓಕೆ, ಸೊ ನಮಗೀಗ +3 ಇದೆ, -1 ಕ್ಲೋರೈಡ್ ಕಡೆಯಿಂದ ಬರ್ತಾ ಇದೆ, ಇನ್ನೂ +2 ಚಾರ್ಜ್ ಹಾಗೆ ಇದೆ. ಆ +2 ಚಾರ್ಜ್ ಯಾವ ಕಡೆಯಿಂದ ನ್ಯೂಟ್ರಲೈಸ್ ಆಗುತ್ತೆ? ಫ್ರಮ್ ದ ಕೌಂಟರ್ ಅಯಾನ್. ಸೊ ಹೌ ಮೆನಿ ಕ್ಲೋರೈಡ್ಸ್ ವಿ ಶುಡ್ ರೈಟ್? ವಿ ಶುಡ್ ರೈಟ್ 2 ಕ್ಲೋರೈಡ್ಸ್ ಅಯಾನ್. ಸೊ ಟೋಟಲ್ 3 ಕ್ಲೋರೈಡ್ಸ್ ಅಯಾನ್ಸ್ ಆರ್ there. So there will be 3 minus, so total charge will be 0 charge. Okay, so ಈ ರೀತಿಯಾಗಿ ನಾವು ನೇಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಪೊಟ್ಯಾಷಿಯಂ ಟೆಟ್ರಾ ಹೈಡ್ರಾಕ್ಸಿಡೋ. ಓಪನ್ ದ ಬ್ರಾಕೆಟ್ಸ್. ಪೊಟ್ಯಾಷಿಯಂ ಅಂತಂದರೆ ಅದು ಕೌಂಟರ್ ಅಯಾನ್. ಸೊ ಓಪನ್ ದ ಬ್ರಾಕೆಟ್ಸ್. ಇಲ್ಲಿ ಸೆಂಟ್ರಲ್ ಆಟಮ್ ಇಸ್ ಜಿಂಕ್ Zn. Ligand is hydroxido OH group. Tetra ಅಂದರೆ 4. Close the brackets. The charge of zinc is +2. ಒಂದು ಹೈಡ್ರಾಕ್ಸೈಡ್ ಚಾರ್ಜ್ ಇಸ್ -1. ಆ ರೀತಿಯಲ್ಲಿ 4 ಹೈಡ್ರಾಕ್ಸೈಡ್ ಇರೋದ್ರಿಂದ 4 ಮೈನಸ್ ಇರುತ್ತೆ. ಸೊ +2 ಆ್ಯಂಡ್ -4, ಉಳಿದದ್ದು -2 ಇರುತ್ತೆ. ಈ -2 ಅನ್ನೋದು ಕೌಂಟರ್ ಅಯಾನ್ ಪೊಟ್ಯಾಷಿಯಂ ಕಡೆಯಿಂದ ಅದು ನ್ಯೂಟ್ರಲೈಸ್ ಆಗುತ್ತೆ. ಹಾಗಾಗಿ ನಾವು K2Zn OH4 ಅಂತ ಬರಿಬೇಕಾಗತ್ತೆ. ಸೊ ಉಳಿದ ಎಕ್ಸಾಂಪಲ್ಸ್ನ ನೀವು ಇದೇ ರೀತಿಯಾಗಿ ಟ್ರೈ ಮಾಡಬಹುದು. ಪೊಟ್ಯಾಷಿಯಂ ಅಗೇನ್ ಹಿಯರ್ ಇಟ್ ಇಸ್ ಅ ಕೌಂಟರ್ ಅಯಾನ್. ಟ್ರೈ ಆಕ್ಸೆಲಾಟೋ ಅಂದರೆ ಆಕ್ಸಲೇಟ್ ಅಯಾನ್. ಸೊ ಒಂದು ಆಕ್ಸಲೇಟ್ ಅಯಾನ್ 2 ಪೇರ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ ಹಾಗೂ 2 ಮೈನಸ್ ಚಾರ್ಜ್. ಇಲ್ಲಿ ಸೆಂಟ್ರಲ್ ಆಟಮ್ ಅಲ್ಯೂಮಿನಿಯಂ. ಸೊ ಇಟ್ ಇಸ್ KAlOX3. The charge of oxalate is -6, aluminum is +3 because here they have given +3. So ಈ -6 ಮತ್ತೆ +3 ನಾವು ಇಕ್ವೇಟ್ ಮಾಡಿದ್ರೆ ನಮಗೆ -3 ಸಿಗತ್ತೆ. ಆ -3 ಅನ್ನೋದು ಪೊಟ್ಯಾಷಿಯಂ ಕಡೆಯಿಂದ ನ್ಯೂಟ್ರಲೈಸ್ ಆಗೋದ್ರಿಂದ ನಾವು KAlOX ಥ್ರೈಸ್ ಅಂತ ಬರಿಬಹುದು. ಸೊ ನೆಕ್ಸ್ಟ್ ಹೌ ಟು ರೈಟ್ ದ ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಇಲ್ಲಿ ಲಿಗ್ಯಾಂಡ್ಸ್ diamine and next is chlorido and NO2, nitrito, N, platinum,
ದ ಚಾರ್ಜ್ ಆಫ್ ಪ್ಲಾಟಿನಮ್ ಬರಿಬೇಕು ಈಗ. ಅದಕ್ಕೆ ಲಿಗ್ಯಾಂಡ್ ಅಮೋನಿಯಾ 0, ಕ್ಲೋರೈಡ್ ಇಸ್ -1, ನೈಟ್ರೇಟ್ ಇಸ್ ಆಲ್ಸೋ -1. ಸೊ ಎರಡೂ ಸೇರಿಸಿ ನಮಗೆ ಇಲ್ಲಿ -2 ಬಂದಿದೆ. ಅದು ನ್ಯೂಟ್ರಲೈಸ್ ಆಗಬೇಕು ಅಂದರೆ ನಮಗೆ +2 ಪ್ಲಾಟಿನಮ್ ಕಡೆಯಿಂದ ಬರಬೇಕು. ಹಾಗಾಗಿ 2 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಹಿಯರ್ ಇಟ್ ಇಸ್ ಆನಿಯಾನಿಕ್ ಕಾಂಪ್ಲೆಕ್ಸ್. ನಾವು ಕ್ಯಾಟಯಾನ್ ಮೊದಲು ಬರಿಬೇಕು, ಅದು ಕೌಂಟರ್ ಅಯಾನ್ ಪೊಟ್ಯಾಷಿಯಂ. ಇದು ಆಕ್ಸಲೇಟ್ ಅಯಾನ್, ಸೊ ಟ್ರೈ ಆಕ್ಸಲಾಟೋ ಕ್ರೋಮೇಟ್. ಆನಿಯಾನ್ ಕಾಂಪ್ಲೆಕ್ಸ್ನ ನಾವು ATE ಇಂದ ಎಂಡ್ ಮಾಡೋದ್ರಿಂದ ಕ್ರೋಮೇಟ್. Now the oxidation state, this is -6 because one oxalate is -2. ಆ ರೀತಿ 3 ಕಾಂಪೌಂಡ್ ಇರೋದ್ರಿಂದ -6, ಇದು +3. ಹಾಗೆ ಉಳಿದ +3 ಅನ್ನೋದು ಕ್ರೋಮಿಯಂ ಕಡೆಯಿಂದ ಬರ್ತಾರೆ. ಸೊ ಈ ರೀತಿಯಲ್ಲಿ ನಾವು ನೇಮ್ ಕೊಟ್ಟರೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋದು ಹಾಗೂ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟರೆ ನೇಮ್ ಹೇಗೆ ಬರೆಯೋದು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ಕಲ್ತ್ಕೊಂಡ್ವಿ. ಥ್ಯಾಂಕ್ ಯು.